ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗಲದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಶಿವಕುಮಾರ್ ಅವರ 25ನೇ ವಿವಾಹ ವಾರ್ಷಿಕೋತ್ಸವ ಸಮಾರಂಭವು ದೊಡ್ಡಬೆಳವಂಗಲ ಶ್ರೀ ಕ್ಷೇತ್ರ ಖಾನಿಮಠದಲ್ಲಿ ಅದ್ದೂರಿಯಾಗಿ ನಡೆಯಿತು. ವಿವಾಹ ವಾರ್ಷಿಕೋತ್ಸವ ಶಿವಕುಮಾರ್ ಅವರ ಕುಟುಂಬ ವರ್ಗದವರು, ಸ್ನೇಹಿತರು, ಗ್ರಾಮಸ್ಥರು ಮತ್ತು ರಾಜಕೀಯ ಮುಖಂಡರುಗಳು ಆಗಮಿಸಿ ಶಿವಕುಮಾರ್ ದಂಪತಿಗಳಿಗೆ ಶುಭ ಹಾರೈಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ದಂಪತಿಗಳು, 25 ವರ್ಷಗಳು ಎಂಬುದು ಒಂದು ದೊಡ್ಡ ಜರ್ನಿಯಾಗಿದ್ದು, ಗುರು ಹಿರಿಯರು ಮತ್ತು ಕುಟುಂಬದವರು ಆಶೀರ್ವಾದದಿಂದ 25ನೇ ವರ್ಷ ಪೂರೈಸಿದ್ದ ಈ ಜೀವನದ ಹಾದಿಯಲ್ಲಿ ಮನಸ್ತಾಪ, ಜಗಳಗಳು ಉಂಟಾಗಿದ್ದು, ಒಬ್ಬರನ್ನೊಬ್ಬರು ಅರಿತು ಬಾಳಿದಾಗ ಜೀವನ ಸುಖಸಾಗರದಲ್ಲಿ ಮುಂದುವರಿಯುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ದೊಡ್ಡಬೆಳವಂಗದ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಅವರ ಧರ್ಮಪತ್ನಿಯಾದ ಕೆಸಿ ನಿರ್ಮಲಾ, ಮಕ್ಕಳಾದ ಐಶ್ವರ್ಯ, ಚಿನ್ಮಯ್ ಮತ್ತು ಕುಟುಂಬ ವರ್ಗದವರು, ಹಿತೈಷಿಗಳು, ಊರಿನ ಗ್ರಾಮಸ್ಥರು ಭಾಗವಹಿಸಿದರು. ಖುಷಿ ಆಗ್ತಾ ಇದೆ. ಎಲ್ಲ ನಮ್ಮ ಕುಟುಂಬದವರೆಲ್ಲ ಸೇರಿ ನಮಗೆ ಆಶೀರ್ವಾದ ಮಾಡಿರೋದು ತುಂಬ ಸಂತೋಷಗಳಿದೆ. ಇದೇ ರೀತಿ ಅವ್ರ ಪ್ರೀತಿ ಆರೈಕೆ ಮತ್ತು ನಿಮ್ಮಂಥವರೆಲ್ಲ ಜನರ ಆರೈಕೆ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಎಲ್ಲರ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ, ಕೋಪ, ಪ್ರೀತಿ ಸಾಮಾನ್ಯವಾಗಿ ಇರುತ್ತೆ. ಒಂದು ಸತಿ ಅವರು ಕೋಪ ಮಾಡ್ಕೊಂಡ್ರೆ ನಾವು ತಣ್ಣಗಿರಬೇಕು, ಒಂದು ಸತಿ ನಾವು ಕೋಪ ಮಾಡ್ಕೊಂಡಾಗ ಅವ್ರು ಸಮಾಧಾನವಾಗಿರಬೇಕು. ಇಬ್ಬರು ಅನುಸರಣೆ ಮಾಡ್ಕೊಂಡು ಹೋದರೆ ಯಾವ ಸಮಸ್ಯೆ ಬರಲ್ಲ, ತುಂಬ ಸಂತೋಷವಾಗಿರ್ಬೋದು. ದೇವರ ಆಶೀರ್ವಾದದಿಂದ ಇದುವರೆಗೂ ಏನು ಸಮಸ್ಯೆ ಬಂದರೂ ಒಂದು ಪ್ರೀತಿ ಅನ್ನೋ ಬಂಧನದಲ್ಲಿ ನಾವಿಬ್ಬರು ಒಟ್ಟಿಗೆ ಇದ್ದೀವಿ. ದೇವರು ಇದೇ ರೀತಿ ನಮ್ಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಒಂದು ಒಳ್ಳೆ ಬೇರೆ ಜನಗಳಿಗೂ ಒಂದು ಒಳ್ಳೆ ಮಾದರಿ ಆಗೋ ಥರ ನಡ್ಕೋ ಅಷ್ಟು ಇದನ್ನು ಮಾಡಿದ್ರೆ ಸಾಕು. ಏನಿವತ್ತು 25 ವರ್ಷದ ಒಂದು ವಾರ್ಷಿಕೋತ್ಸವ ನಮ್ಮ ಸಂಬಂಧಿಕರು ಹಾಗೂ ನನ್ನ ಸ್ನೇಹಿತರು ಹಾಗೂ ನನ್ನ ಎಲ್ಲ ಬಂದ ಬಳಗದವರು ಎಲ್ಲರೂ ಒಂದು ದಿನಾಂಕವನ್ನು ನಿಗದಿ ಮಾಡಿ ಈ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ನೀವು ಸಹಕಾರ ಕೊಡಬೇಕು, ನಾವು ನಿಂತ್ಕೊಂಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಪ್ರೀತಿ ವಿಶ್ವಾಸದಿಂದ ಆರೈಕೆಯಿಂದ ನಾನು ಒಪ್ಪಿ, ನಾನು ಯಾವುದು ಬೇಡ, ಇದೆಲ್ಲ ನಮಗೇನಿದೆ ಇದಿಲ್ಲ ಬೇಡ ಸುಮ್ಮನೆ ಯಾಕೆ ಅಂತ ಇದು ಮಾಡಿ ಅದಕ್ಕೆ ನಾನು ಬಲವಂತ ಮಾಡಿ ನಂದು ಅಕ್ಟೋಬರ್ 29, 30 ಇದ್ದಿದ್ದು ಇದುವರೆಗೂ ತಿಳ್ಕೊಂಡು ಲಾಸ್ಟ್ಗೆ ಫೈನಲ್ ಇಲ್ಲ ಮಾಡಲೇ ನಾವು ಮಾಡ್ತೀವಿ ನಿಂತ್ಕೊಂಡು ನೀವು ಸುಮ್ಮನೆ ಸಪೋರ್ಟ್ ಇರಿ, ನಿಮಗೆ ಇದಾಗಿದೆ ನಾವೆಲ್ಲ ರೀತಿ ನಿಮಗೆ ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡ್ತೀವಿ. ಅದೇ ರೀತಿ ನಿಂತ್ಕೊಂಡು ಮಾಡಿದ್ದಾರೆ. ಈ ಮಾಡಿರುವಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರಿಗೂ ನನ್ನ ಪೂರ್ವಕಾಲ ಅಭಿನಂದನೆಗಳನ್ನು ತಿಳಿಸ್ತೀನಿ. ಆಮೇಲೆ ಅವರು ಯಾವಾಗೂ ನನ್ನ ಜೀವ ಇರೋದು ಚಿರಋಣಿಯಾಗಿರ್ತೀನಿ ಅಂತೇಳಿ ಎಲ್ಲ ಬಂದಿರೋ ನಿಮ್ಮ ಪತ್ರಕರ್ತರು ಹಾಗೂ ಎಲ್ಲ ಬಂದಿರೋ ಕ್ಯಾಮ್ರಾಮನ್ಗಳು ನನ್ನ ಮೊದಲೇ ತಿಳಿಸ್ತಾ ಏನೇ ಒಂದು ಇದ್ದರೂ ನಮಗೆ ಎಲ್ಲ ರೀತಿ ಒಳ್ಳೆ ರೀತಿ ಇದು ಮಾಡಿ ನಮ್ಮ ಕುಟುಂಬದವರು ಹಾಗೂ ವಿದೇಶಿಗಳೆಲ್ಲ ಮಾಡಿರೋದ್ರಿಂದ ಅವರಿಗೆ ಕೋಟಿ ಕೋಟಿ ನಮನಗಳು ಹಾಗೂ ಅವರಿಗೆ ಯಾವಾಗಲೂ ನಮ್ಮ ಜೀವ ಇರೋವರೆಗೂ ಚಿರಋಣಿಯಾಗಿರ್ತೀನಿ ಅಂತೇಳಿ ನಮ್ಮ ದೊಡ್ಡ ಮನೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇದು ನಮ್ಮ ಅಪ್ಪನ ಫ್ರೆಂಡ್ಸೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ ಅಮ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ತುಂಬ ಖುಷಿಯಾಗುತ್ತೆ ಇವತ್ತು ನಾವು ಇದೆಲ್ಲ ಆಚರಿಸ್ತಾ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಆಚರಿಸ್ತಾ ಇದ್ದೀವಿ. ಇದೇ ಥರ ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಇಷ್ಟಪಡ್ತೀನಿ. ವರದಿ ಹನುಮಂತರಾಜ್, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.